ಆಗ್ತದಂದ್ರೆ ಹೋರಾಟ ಕೊಲ್ಲುವಂಥ ಜನ ಸುತ್ತಮುತ್ತ ಅಲ್ಲೇ ಇರ್ತಾರೆ, ಕ್ರಾಂತಿ ಮಾಡುವಂಥ ಜನ. ಹೀಗಾಗಿ ನೇಕಾರರು ಇವತ್ತೇನೋ ಕೇಳ್ತಾ ಇದ್ದಾರೆ, ಹಕ್ಕು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಸಾಲ ಸುಟ್ಟು ಮಾಡಿರಿ, ಮನ್ನಾ ಮಾಡಿರಿ, ನಮ್ಗೆ 1,500 ಕೋಟಿ ರೂಪಾಯಿ ಕೊಡ್ರಿ. ಏನೋ ವರ್ಷಕ್ಕೆ 250 ಕೋಟಿ ರೂಪಾಯಿ ಕೊಡ್ತಾರೆ ಸಬ್ಸಿಡಿ, ಅದು ಇದು ಅಂತ ಹೇಳ್ತಾರೆ. ಪಾಪ ಹೇಳಿ ಕೊಟ್ಟರು ಟರ್ಕಿ ಅವರು. ಆದ್ರೆ ಟರ್ಕಿ ಆಯಿತು, ಇನ್ನುಳಿದವರು ಆಯಿತು. ಅನೇಕರ ಜೋಡಿ ಮಾತಾಡಿದ್ದೀನಿ, ಸುತ್ತ ಅನುಭವಿಸಿದ್ದೀನಿ ಪರಿಸ್ಥಿತಿ ಏನಂತೇಳಿ. ಈ ಸಂದರ್ಭದಲ್ಲಿ ಸರ್ಕಾರ, ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಸಹಿತ ನೇಕಾರಿಕೆಗೆ ಒಂದು ಹೊಸ ಆಯಾಮ ಕೊಡ್ಲಿಕ್ಕೆ ಸಾಧ್ಯನ? ಅವ್ರು ದುಡಿದು ಊಟ ಮಾಡುವಂಥದ್ದು, ಅವ್ರು ಮಾರ್ಕೆಟ್ ಮಾಡುವಂಥದ್ದು ಏನಾದರೂ ಮಾಡಲಿಕ್ಕೆ ಸಾಧ್ಯನ? ಈ ಅಧಿಕಾರಿಶಾಹಿಗಳಂತೂ ಇವತ್ತು ದಲಿತರು ಎದ್ದು ಹೋಗಿಬಿಟ್ಟಿದ್ದಾರೆ. ಅವರು ಕೇವಲ ನಮ್ಮ ಲಾಭ ನೋಡ್ತಾರೆ, ಟೈಮ್ ಬರೋದು, ಇನ್ನೊಂದು ಟೈಮ್ ಕಡಿಮೆ ದುಡಿದು ಹೆಚ್ಚು ಪಗಾರ ಕೇಳೋ ಜನ ಯಾರಿದ್ರೆ ಅವ್ರಿಗೆ ಇದು ನಮ್ಮ ನೌಕರರು, ಅಧಿಕಾರಶಾಹಿಗಳು. ಈ ನೇಕಾರಿಗೆ ಹಂಗಿಲ್ಲ. ಬೆಳಗ್ಗೆಯಿಂದ ಶುರುವಾದ ನ್ಯಾಯಕ್ಕೆ ಶುರು ಮಾಡಿದ ಮಕ್ಕ ಮುಂದೆ ನಿಂತಂದ್ರೆ ಸಾಯಂಕಾಲ ತನ 10 ತಾಸು 12 ತಾಸು. ಎಂಥ ಇಂಚಲಕರಂಜಲ್ಲಿ ಇವತ್ತು 12 ತಾಸು ದುಡುಕಿ, ಬೆಳಗ್ಗೆ 8ಕ್ಕೆ ಹೋಗಿ ಸಂಜೆ 8ಕ್ಕೆ ಬರೋದು, ಅಂತ ರಾತ್ರಿ 8ಕ್ಕೆ ಹೋಗಿ ಬೆಳಗ್ಗೆ 8ಕ್ಕೆ ಬರೋದು. 2 ಪಾಳೆ ಶಿಫ್ಟ್ ಒದರೋದು. ಸಣ್ಣ ವಯಸ್ಸಿಗೆ ಕ್ಯಾನ್ಸರಾಗಿ ಎಲ್ಲ ಕೊಲಾಗಿ ಹೋಗ್ಬಿಡೋದು. ಇದು ಈ ದುರಂತ. ಈ ನೇಕಾರ ಬಗ್ಗೆ ಕಾಳಜಿ ವಹಿಸಲಿ ಈಗಾಗಲೇ ಹೋರಾಟದಂತೆ ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆಯವರು. ಕರ್ನಾಟಕ ರಾಜ್ಯ ನೇಕಾರ ಸಂಘ, ಅದ್ರ ಇನ್ನೂ ಅನೇಕ ಸಂಘಗಳಿದ್ದಾವೆ. ಇವರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ, ಹೆಲ್ಪ್ ಮಾಡಬೇಕು, ಸರ್ಕಾರದ ಕೆಲಸ ಅದ. ಯಾಕಂದ್ರೆ ಇವರ ಈ ಒಂದು ಏನಪ್ಪ ಸಮಾಜದ ಮುಖ್ಯ ಅಂಗ ಒಬ್ಬ ರೈತ, ನಂತರ ನೇಕಾರ, ಆನಂತರ ಎಣ್ಣೆಕಾರರು, ನಮ್ಮ ಗಾಣಿಗರು, ಅವರು ಇನ್ನು ಉಳಿದ ಕೆಲಸ ಮಾಡುತ್ತವ್ರು, ಹಾಲು ಉತ್ಪಾದಕರು ಮತ್ತು ಅವ್ರು ಇರ್ಬೋದು. ಇವತ್ತು ಆ ಗಾಣಿಗೆಯರ ಕೆಲಸವನ್ನು ಅಂದರೆ ಇದರ ಎಣ್ಣೆ ಉತ್ಪಾದನೆಯನ್ನು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡಿದ್ದರಿಂದಾಗೆ ಪಾಪ ಅವ್ರಿಗೂ ಸಹಿತ ಉದ್ಯೋಗ ಇಲ್ಲದೆ ಮನೆಯಲ್ಲಿದ್ದಂಥ ಈ ಒಂದು ಏನು ಗಾಣದ ಬಾವಿಗಳ ಸಹಿತ ಇವತ್ತು ಎಲ್ಲೆಲ್ಲಿ ಹೋಗಿ ಬಿದ್ದುಬಿಟ್ಟಿದ್ದಾವೆ. ಎಲ್ಲೋ ಹೋಗಿ ಬೀಳಿ ಅವ್ರ ಬದುಕಾಗಿ ಬೀದಿ ಪಾಲಾಗೈತಿ. ಇವೆಲ್ಲನೂ ಎಷ್ಟು ಮಾತಾಡಿದ್ರು ಕಡಿಮೆ ಅದ. ನಮ್ಗೆ ಏನೋ ಒಂದಿಷ್ಟು ಬಂದಿತ್ತು ನ್ಯೂಸು, ಆ ನೆಲೆಯಲ್ಲಿ ಮಾತಾಡಬೇಕಾಗಿತ್ತು. ಅದಕ್ಕಾಗಿ ಪಾಪ ಬೆಂಗಳೂರುಗಳು ಎಲ್ಲ ಅಡ್ಡಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡ್ರಿ, ನಮಗೆ ಅನುಕೂಲ ಮಾಡಿರಿ ಅಂತೇಳಿ ಈ ಸಂಘಟನೆಯವರು. ಅದರಲ್ಲೂ ಟರ್ಕಿ ಅಂತ ಅನೇಕ ಮುಂದಾಳಗಳು ಅವ್ರನ್ನೂ ತಿಳ್ಕೊಂಡಂಥವ್ರು. ಅದಕ್ಕೆ ಸರ್ಕಾರ ಒಂದು ಸ್ಪಂದಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿ ತನದು ಸತ್ಯದ ಕೈಗಂಡಿ ವಂದನೆಗಳು.